ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಸ್ಥ್ಯ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ತಲೆನೋವು ಅನ್ನುವಂಥದ್ದು ಎಲ್ಲರಲ್ಲೂ ಕಾಣ್ತಾ ಇರುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಸಮಯದಲ್ಲಿ ತಲೆನೋವು ಬರ್ತಾ ಇರುತ್ತೆ. ಇದು ತಲೆನೋವು ಹೆಚ್ಚಾಗಿ ಕಾಣಿಸ್ಕೊಂಡಾಗ ಅಥವಾ ವಿಪರೀತವಾದಾಗ ಇದರ ಸಮಸ್ಯೆ ಉಲ್ಬಣವಾಗಿದೆ ಅಂತ ನಾವು ಪರಿಗಣಿಸಬೇಕಾಗತ್ತೆ. ಈ ತಲೆನೋವು ಯಾಕೆ ಬರುತ್ತೆ? ಒಂದ್ಸರಿ ತಲೆನೋವು ಬಂದರೆ ನಮಗೆ ಯಾವುದೇ ರೀತಿಯಾದಂಥ ಕೆಲಸವನ್ನು ಮಾಡೋದಕ್ಕೆ ಆಸಕ್ತಿ ಇರೋದೇ ಇಲ್ಲ. ಹಾಗಿದ್ರೆ ಈ ತಲೆನೋವು ಯಾಕೆ ಬರುತ್ತೆ? ಇದಕ್ಕೆ ಕಾರಣ ಆದರೂ ಏನು? ಒಂದು ಸಮಸ್ಯೆ ಸೈನಸ್ ಆಗಿರ್ಬೋದು, ಅಥವಾ ಕಣ್ಣಿನ ತೊಂದರೆ ಆಗಿರ್ಬೋದು, ಅಥವಾ ಅಲರ್ಜಿ ಸಮಸ್ಯೆ ಆಗಿರ್ಬೋದು. ಹೀಗೆ ಸಮಸ್ಯೆಗಳ ಸರೆಮಾಲೆನೇ ಹುಟ್ಕೊಳ್ತಾ ಹೋಗುತ್ತೆ. ವೀಕ್ಷಕರೇ, ಹಾಗಿದ್ರೆ ಕಣ್ಣಿನ ಸಮಸ್ಯೆಯಿಂದ ತಲೆನೋವು ಬರಬಹುದಾ? ಅಥವಾ ಕಣ್ಣಿನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೇಕು, ಅದರಿಂದ ತಲೆನೋವನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ವಿಶೇಷ ಮಾಹಿತಿಯನ್ನು ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೇವೆ. ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಜನಿ ಅವರು. ಇವರು ಶಾಲಾಕ್ಯ ತಂತ್ರದಲ್ಲಿ MS ಅನ್ನ ಮಾಡಿದ್ದಾರೆ. ಹಾಗೆ ಯಶಾಯು ಕ್ಲಿನಿಕ್ ಅನ್ನುವಂಥ ಒಂದು ಸಂಸ್ಥೆಯಲ್ಲಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದು ಎಲೆಕ್ಟ್ರಾನಿಕ್ ಸಿಟಿಲಿ ಇದೆ. ಈ ಸಂಸ್ಥೆಯಲ್ಲಿ ಅಥವಾ ಈ ಕ್ಲಿನಿಕಲ್ಲಿ ನಿಮಗೆ ಹೇರ್ ಲಾಸ್ ಬಗ್ಗೆ ಅಥವಾ ಸ್ಕಿನ್ ಸಮಸ್ಯೆಯ ಬಗ್ಗೆ, ಕಣ್ಣಿನ ಸಮಸ್ಯೆ, ಹಾಗೆ ENT ಸಮಸ್ಯೆ, ಯಾವುದೇ ರೀತಿಯಾದಂಥ ಸಮಸ್ಯೆ ಇದ್ರೂ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಹಾಗೆ ಡಾಕ್ಟರ್ ರಜನಿ ಅವರಿಗೆ ನೇಷನ್ ವೈಡ್ ಬೆಸ್ಟ್ ಕ್ಲಿನಿಕ್ ಅವಾರ್ಡ್ ಸಿಕ್ಕಿದೆ. ಹಾಗೆ ಬೆಸ್ಟ್ ವುಮೆನ್ ಎಂಟರ್ಪ್ರಿನರ್ಶಿಪ್ ಹಾಗೆ ಧನ್ವಂತರಿ ಅವಾರ್ಡ್ ಕೂಡ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ವೀಕ್ಷಕರೇ, ಅವರೊಟ್ಟಿಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ನಮಸ್ತೆ. ನಾನೀಗಾಗಲೇ ಹೇಳಿದಾಗೆ ತಲೆನೋವು ಬಗ್ಗೆ ಮಾತಾಡ್ತಾಗೆ, ಹಾಗೆ ಕಣ್ಣಿನ ಸಮಸ್ಯೆಯಿಂದನೂ ತಲೆನೋವು ಬರಬಹುದು ಅನ್ನುವಂಥ ಒಂದು ವಿಷಯವನ್ನು ನಾನು ವೀಕ್ಷಕರೇ ತಿಳಿಸ್ಕೊಡ್ತಾ ಇದ್ದೆ. ಅಂದರೆ ಕಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್, ಯಾಕಂದರೆ ಅದರಿಂದ ತಲೆನೋವು ಬರಬಹುದು ಅಂತ. ಸೊ ಹೇಗೆ ಒಂದಕ್ಕೊಂದು ಸಂಬಂಧ ಇದೆ? ಕಣ್ಣಿನಿಂದ ತಲೆನೋವು ಬರ್ಬೋದಾ, ಅಥವಾ ತಲೆನೋವಿಗೆ ಬೇರೆ ರೀತಿಯಾದಂಥ ಕಾರಣಗಳಿರುತ್ತಾ? ಇವತ್ತು ತಲೆನೋವಿನ ಸಂಬಂಧಪಟ್ಟ ಕಾಯಿಲೆ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಶಾಲಾಕ್ಯದಲ್ಲಿ ತಲೆನೋವು ಯಾಕೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದ್ರೆ, ಊರ್ಧ್ವ ಜತೃಗತ ರೋಗದಲ್ಲಿ ಶಿರಸ್ಸಿಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಶಿರಸ್ ಅಂದ್ರೆ ನಿಮ್ದು ಊರ್ಧ್ವ ಜತೃಗತ ಅಂದ್ರೆ ನಿಮ್ಮ ನೆಕ್ಕಿಂದ ಮೇಲ್ಗಡೆ ಪಟ್ಟ ಕಾಯಿಲೆಗಳು, ಅಂದ್ರೆ ಕಿವಿ, ಮೂಗು, ಗಂಟ್ಲು, ಕಣ್ಣು, ಸ್ಕಿನ್ನು, ಹೇರು, ಅದರಿಂದ ಸಂಬಂಧಪಟ್ಟ ಏನೇ ಕಾಯಿಲೆಗಳು ಬಳಲ್ತಾ ಇದ್ರು ಅದನ್ನ ನಾವು ಶಾಲಾಕ್ಯ ತಂತ್ರದಲ್ಲಿ ಊರ್ಧ್ವ ಜತೃಗತ ರೋಗದಲ್ಲಿ ತಿಳ್ಕೊಳ್ತೀವಿ, ಆಯುರ್ವೇದದಲ್ಲಿ. ಸೊ ಅದರಲ್ಲಿ ತಲೆನೋವು ಯಾಕೆ ಬರುತ್ತೆ? ಫಸ್ಟ್ ಆಫ್ ಆಲ್, ಸೊ ಫಸ್ಟ್ ಸಿಂಪ್ಟಮ್ ತಲೆನೋವು ಬಂದಾಗ ನಾವು ನೋಡೋದೇ ಕಣ್ಣು. ಯಾಕೆ ತಲೆನೋವು ಸಮಸ್ಯೆ ಜನ ಹಿಡ್ಕೊಂಡು ಬರ್ತಾರೆ, ಓಕೆ, ತಲೆನೋವು ಯಾಕೆ ಬಳಲ್ತಾ ಇದ್ದಾರೆ ಅಂತ ನೋಡಿದಾಗ ಫಸ್ಟ್ ಕಣ್ಣಿನ ದೃಷ್ಟಿ ನ್ಯೂನ್ಯತೆ ಬಗ್ಗೆ ತಿಳ್ಕೊಳ್ಳೋಣ. ಸೊ ತಲೆನೋವು ಫಸ್ಟ್ ಬರ್ಲಿಕ್ಕೆ ಕಾರಣ ರಿಫ್ರಾಕ್ಟಿವ್ ಎರರ್ಸ್ ಅಂತ ಹೇಳ್ತೀವಿ. ಅಂದ್ರೆ ದೂರದೃಷ್ಟಿ, ಹತ್ತಿರ ದೃಷ್ಟಿ ನ್ಯೂನತೆ, ಆಸ್ಟಿಗ್ಮ್ಯಾಟಿಸಮ್ ಅಂತೀವಿ, ಅಂದ್ರೆ ಆಕ್ಸಿಸ್ ಚೇಂಜ್ ಆಗಿರುವಂತ ಕಾಯಿಲೆ. ಮತ್ತೆ ಗ್ಲೋಕೋಮಾ ಅಂತೀವಿ, ಅಂದ್ರೆ BP ಹೇಗೆ ನೀವು ಬಳಲ್ತಾ ಇರ್ತೀರೋ ಹಾಗೆ ಕಣ್ಣಿನಲ್ಲೂ ಇಂಟ್ರಾಕ್ಯುಲರ್ ಪ್ರೆಷರ್ ಅಂತ ಇರುತ್ತೆ. ಸೊ ಅದರಿಂದ ನೀವು ಗ್ಲೋಕೋಮಾ ಸಫರ್ ಮಾಡ್ತಾ ಇದ್ರೆ ಅದರಲ್ಲಿ ನಾವು ತಲೆನೋವು ನೋಡ್ತಾ ಇರ್ತೀವಿ. ಅದು ಬಿಟ್ಟು ನ್ಯೂರಾಲಜಿಕಲ್ ಡಿಸೀಸಸ್ ಅಲ್ಲಿ ನೀವು ಮೈಗ್ರೇನ್ ಹೆಡೇಕ್ ಅಂತ ಕೇಳ್ತಿರ್ತೀರ. ಸೊ ಅರ್ಧ ತಲೆನೋವು ಇಲ್ಲ ಪೂರ್ಣ ತಲೆನೋವು, ಸೈನಸ್ ಹೆಡೇಕು, ಟೆನ್ಷನ್ ಹೆಡೇಕು, ಇವೆಲ್ಲ ನಾವು ಊರ್ಧ್ವ ಜತೃಗತ ರೋಗದಲ್ಲಿ ಶಾಲಾಕ್ಯದಲ್ಲಿ ತಿಳ್ಕೊಳ್ತೀವಿ. ಹಾಗಾದ್ರೆ ಮ್ಯಾಮ್, ನೀವು ಹೇಳಿದ ಹಾಗೆ ಈ ಆಯುರ್ವೇದದಲ್ಲಿ ತಲೆನೋವಿಗೆ ಹೆಚ್ಚಿನ ಮಹತ್ವವನ್ನ ಕೊಡ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಯಾವ ರೀತಿಯಾದಂಥ ಮಹತ್ವವಿದೆ ಇದಕ್ಕೆ? ಯಾವ ರೀತಿಯಾದಂಥ ಚಿಕಿತ್ಸೆಗಳಿದೆ ಹಾಗಿದ್ರೆ? ತಲೆನೋವು ಫಸ್ಟ್ ಆಫ್ ಆಲ್ ನಾವು ಕಣ್ಣಿನ ಕಾಯಿಲೆಯಲ್ಲಿ ವಿಭಜನೆ ಮಾಡೋಣ. ಸೊ ಕಣ್ಣಿನ ಕಾಯಿಲೆಗಳು ಅಂತಂದ್ರೆ ಯೂಶುವಲಿ ಮಕ್ಕಳು, ಪೇರೆಂಟ್ಸ್ ಬರೋದು ನೀವು ಮಕ್ಕಳು ಸಮಸ್ಯೆಯಲ್ಲಿ. ಸೊ ನಮ್ಮ ಮಕ್ಕಳಿಗೆ ಅರ್ಧ ತಲೆನೋವು ಬರ್ತಾ ಇದೆ, ಕಣ್ಣು ನೋವು ಬರ್ತಾ ಇದೆ ಅಂತ ಹೇಳಿ ಅವಾಗ ನಾವು ಫಸ್ಟ್ ನೋಡೋದೆ ರಿಫ್ರಾಕ್ಟಿವ್ ಎರರ್ಸ್ ಅಂತ ಹೇಳಿ, ಅಂದ್ರೆ ಕಣ್ಣಿನ ದೃಷ್ಟಿ ದೋಷ. ಸೊ ಅದರಲ್ಲಿ ನಾವು ಹತ್ತಿರ ದೃಷ್ಟಿ ದೋಷ, ಶಾರ್ಟ್ ಸೈಟ್ ಮತ್ತೆ ಲಾಂಗ್ ಸೈಟ್ ಅಂತ ಡಿವೈಡ್ ಮಾಡ್ತೀವಿ. ಸ್ಕೂಲ್ ಗೋಯಿಂಗ್ ಮಯೋಪಿಯಾ ಅಂತ ಇರುತ್ತೆ ಮಕ್ಕಳಲ್ಲಿ. ಸ್ಕೂಲ್ ಗೋಯಿಂಗ್ ಮಯೋಪಿಯಾ ಅಂದ್ರೆ ಮಕ್ಕಳಲ್ಲಿ ಶಾರ್ಟ್ ಸೈಟ್ ಫಾರ್ಮ್ ಆಗುತ್ತೆ, ಅಂದ್ರೆ ದೂರದಿಂದ ಚಿಕ್ಕ ಅಕ್ಷರಗಳು ಕಾಣಲ್ಲ. ಅದು ಹೇಗೆ ಫಸ್ಟ್ ಸಿಂಪ್ಟಮ್ ಗೊತ್ತಾಗುತ್ತೆ ಅಂದ್ರೆ, ಸ್ಕೂಲಲ್ಲಿ ಮಕ್ಕಳು ತಲೆನೋವು ಹೇಳ್ತಾ ಇರ್ತಾರೆ, ಇಲ್ಲ ಟೀಚರ್ಸ್ ರೆಕಗ್ನೈಸ್ ಮಾಡ್ತಾರೆ ಅವ್ರದ್ದು ಪ್ರೊಡಕ್ಟಿವ್ ಆಗಿ ಎಜುಕೇಶನ್ ಆಗ್ತಾ ಇಲ್ಲ ಅಂತ ಹೇಳಿ, ಇಲ್ಲ ಬರೆಯೋದ್ರಲ್ಲಿ ತೊಂದರೆ ಅನುಭವಿಸ್ತಿರ್ತಾರೆ, ಇಲ್ಲ ಯಾವಾಗ್ಲೂ ಡಿಮ್ ಆಗಿ ಇರ್ತಾರೆ, ಪದೇ ಪದೇ ಮಲಗಬೇಕು ಅಂತ ಅನಿಸ್ತಿರುತ್ತೆ. ಸೊ ಅಂತ ಸಮಸ್ಯೆಯಲ್ಲಿ ಫಸ್ಟ್ ನಾವು ಅನಲೈಸ್ ಮಾಡೋದೇ ರಿಫ್ರಾಕ್ಟಿವ್ ಎರರ್ಸ್ ಅಂತ ಹೇಳಿ. ಅದರಲ್ಲಿ ತಲೆನೋವು ಫಸ್ಟ್ ಸಿಂಪ್ಟಮ್ ಇರುತ್ತೆ. ಅವಾಗ ನಾವು ವಿಜುವಲ್ ಅಕ್ಯೂಟಿ ಅಂತ ಕಣ್ಣನ್ನ ಚೆಕ್ ಮಾಡ್ತೀವಿ. ಮಗು ಕಣ್ಣಿನಲ್ಲಿ ನಾವು ದೃಷ್ಟಿದೋಷ ನೋಡುವಾಗ ಎಲ್ಲಾ ಲೈನ್ಸನ್ನು ಸರಿಯಾಗಿ ಓದ್ಲಿಲ್ಲ ಅಂತಂದ್ರೆ ನಾವು ಫಸ್ಟ್ ಅನಲೈಸ್ ಮಾಡದೆ ತಲೆನೋವು ಬರ್ತಾ ಇದೆ. ಯಾಕಂದ್ರೆ ಅಕೊಮಡೇಷನ್ ಅಂತ ಹೇಳ್ತೀವಿ. ದೂರದೃಷ್ಟಿ ನೋಡುವಾಗ ಕಣ್ಣು ತಂತಾನೆ ಅಕೊಮಡೇಟ್ ಆಗ್ಬೇಕು. ಸೊ ಅದು ಆಗ್ಲಿಲ್ಲ ಅಂತಂದಾಗ ನಮ್ಗೆ ದೂರದೃಷ್ಟಿ ತೊಂದರೆ, ಹತ್ತಿರ ದೃಷ್ಟಿ ತೊಂದರೆ ಬರುತ್ತೆ. ಇನ್ನು ಕೆಲವು ಮಕ್ಕಳಲ್ಲಿ ಇಲ್ಲ ದೊಡ್ಡೋರಲ್ಲಿ ಮಯೋಪಿಕ್ ಆಸ್ಟಿಗ್ಮ್ಯಾಟಿಕ್ ಅಂತ ಹೇಳ್ತೀವಿ. ಅಂದ್ರೆ ಕಣ್ಣಿನಲ್ಲಿ ಪದೇ ಪದೇ ಲ್ಯಾಪ್ಟಾಪ್ ನೋಡುವಂಥದ್ದಾಗ್ಲಿ, ಇಲ್ಲ ಗೆಜೆಟ್ಸ್ ನೋಡುವಂಥದ್ದಾಗ್ಲಿ, ಅಂತ ಸಮಸ್ಯೆಯಲ್ಲಿ ಅವರಿಗೆ ಆಕ್ಸಿಸ್ ಡಿವಿಯೇಷನ್ ಆಗುತ್ತೆ. ಸೊ ಅದಕ್ಕೆ ಆಸ್ಟಿಗ್ಮ್ಯಾಟಿಕ್ ಹೆಡೇಕ್ ಅಂತ ಹೇಳ್ತೀವಿ. ಸೊ ಅಂತ ಕಣ್ಣಿನ ಸಮಸ್ಯೆಯಲ್ಲಿ ಯೂಶುವಲಿ ನಾವು ಕಣ್ಣು ಚೆಕ್ ಮಾಡಿಬಿಟ್ಟು ಪವರ್ನ ಅನಲೈಸ್ ಮಾಡಿ ಸ್ಪೆಕ್ಸ್ನ ಕೊಡ್ತೀವಿ.
ಇದು ಒಂದು ತರ ತಲೆನೋವು ಆಯ್ತು ಅಂದ್ರೆ ಇನ್ನೊಂದು ನಮಗೆ ಸೈನಸ್ ಹೆಡೇಕ್ ಅಂತ ENT ಚಿಕಿತ್ಸೆಯಲ್ಲಿ ಸೈನಸ್ ಪ್ರಾಬ್ಲಮ್ ತುಂಬಿಕೊಳ್ಳೋದ್ರಿಂದ ಸೈನಸ್ ಹೆಡ್ಡೇಕ್ ಫಾರ್ಮ್ ಆಗುತ್ತೆ. ಫಸ್ಟ್ ನಾವು ಟೆಸ್ಟ್ ಮಾಡದೆ ಸೈನಸ್ ನ ಪ್ರೆಸ್ ಮಾಡಿ ನೋಡುವಂಥದ್ದು. ಅದರಲ್ಲಿ ಅವರಿಗೆ ಟೆಂಡರ್ನೆಸ್ ಅಂತ ಹೇಳ್ತೀವಿ, ಅಂದ್ರೆ ನೀವು ಪೇನ್ ಆನ್ ಟಚ್, ನಾವು ಮುಟ್ಟಿ ನೋಡಿದಾಗ ಅವರು ಪದೇ ಪದೇ ನೋವು ಅಂತ ಹೇಳ್ತಾರೆ. ಇಲ್ಲ ತಲೆ ಬಗ್ಸಿ ಕೆಲಸ ಮಾಡುವಾಗ ವಿಪರೀತ ತಲೆನೋವು ಕಾಣಿಸ್ಕೊಳ್ಳುತ್ತೆ. ಅದು ಅರ್ಧ ತಲೆನೋವು ಆದ್ರೂ ಆಗಿರ್ಬೋದು, ಇಲ್ಲ ಪೂರ್ಣ ತಲೆನೋವು ಆದ್ರೂ ಆಗಿರ್ಬೋದು. ಸ್ವಲ್ಪ ಮಕ್ಕಳಿಗೆ ಇಲ್ಲ ದೊಡ್ಡವರಿಗೆ ಮಲ್ಗಕ್ಕೆ ಸಮಸ್ಯೆ ಆಗ್ತಾ ಇರುತ್ತೆ. ಓಕೆ, ರಾತ್ರಿ ಎಲ್ಲ ಅವರು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ತಲೆನೋವಿಂದ. ಸೊ ಅವಾಗ ನಾವು ಕ್ಲಸ್ಟರ್ ಹೆಡೇಕ್ ಇಲ್ಲ ಸೈನಸ್ ಹೆಡೇಕ್ ಇಲ್ಲ ಟೆನ್ಷನ್ ಹೆಡೇಕ್ ಅಂತ ಹೇಳ್ತೀವಿ. ಸೊ ಅದು ಬಿಟ್ಟು ನಿಮಗೆ ಮೈಗ್ರೇನ್ ಅಂತ ಎಲ್ಲರ ಜನನು ಯೂಸ್ ಮಾಡೋಂತ ಪ್ರತಿನಿತ್ಯವಾದ ಹೆಡೇಕಿಗೆ ವರ್ಡ್ ಅಂದ್ರೆ ಮೈಗ್ರೇನ್. ಅದು ಸಹಜ ಕ್ರಿಯೆಯಲ್ಲಿ ಬಳಸುವಂತ ವರ್ಡ್ ಆಗ್ಬಿಟ್ಟಿದೆ. ಬಟ್ ಎಲ್ಲರೂ ಮೈಗ್ರೇನ್ ಇಂದ ಬಳಲ್ತಾ ಇರಲ್ಲ. ಸೊ ಮೈಗ್ರೇನ್ ನ ಡಯಾಗ್ನೋಸ್ ಮಾಡೋದು ನಾವು ಡಾಕ್ಟರ್ ಅಲ್ಲಿ ಚಿಕಿತ್ಸೆ ಪಡ್ಕೊಂಡಾಗ ಅವ್ರು ಅನಲೈಸ್ ಮಾಡಿ ನಿಮ್ಗೆ ಈ ತರ ತಲೆನೋವು ಇದ್ದಾಗ ಮೈಗ್ರೇನ್ ಅಂತ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾವು ಸುಮ್ಮನೆ ತಲೆನೋವು ಅಂತ ಅನುಭವಿಸ್ತಿರುವಾಗ ಮೈಗ್ರೇನ್ ಇದೆ ನನಗೆ, ಇದು OTC ಮೆಡಿಸಿನ್ ಅಂತ ಹೇಳ್ತೀವಿ, ಫಾರ್ಮಸಿಗೆ ಹೋಗ್ಬಿಟ್ಟು ನಂಗೆ ತಲೆನೋವಿದೆ ಒಂದು ಮಾತ್ರೆ ಕೊಟ್ಬಿಡಿ ಅಂತ ಹೇಳಿ ಮೈಗ್ರೇನ್ ಅಂತ ಸಹಜವಾಗಿ ಯೂಸ್ ಮಾಡ್ತಾರೆ. ಸೊ ಅದನ್ನ ನಾವು ಚೆಕಪ್ ಅಲ್ಲಿ ನಾವು ರೂಲ್ ಔಟ್ ಮಾಡ್ಕೊಳ್ಬೇಕು ಯಾವ ತರ ಹೆಡ್ಡೇಕ್ ಇಂದ ಅವ್ರು ಬಳಲ್ತಾ ಇದ್ದಾರೆ ಅಂತ ಹೇಳಿ. ಅದು ಬಿಟ್ಟು ನಮಗೆ ಡೆಂಟಲ್ ಕಾಯಿಲೆಯಿಂದ ತಲೆನೋವು ಬರ್ತಾ ಇರುತ್ತೆ. ಸೊ ವಿಸ್ಡಮ್ ಟೂತ್ ಎರಪ್ಟ್ ಆಗುವಾಗ ಇಲ್ಲ ಡೆಂಟಲ್ ಕೇರೀಸ್ ಇರುವಾಗ, ಸೊ ಫೇಶಿಯಲ್ ನರ್ವ್ಸ್ ನಮಗೆ ಅಟ್ಯಾಚ್ ಇರೋದ್ರಿಂದ ಅರ್ಧ ತಲೆನೋವು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಅದು ಬಿಟ್ಟು ನಮಗೆ TMJ ಅರ್ಥ್ರೋಸಿಸ್ ಅಂತ ಹೇಳ್ತೀವಿ, ಅಂದ್ರೆ ನಮಗೆ ಇಲ್ಲಿ ಕಿವಿ ಮುಂಭಾಗದಲ್ಲಿ ಒಂದು ಜಾಯಿಂಟ್ ಇರುತ್ತೆ, ಟೆಂಪೋಮೆಂಡಿಬ್ಯುಲರ್ ಜಾಯಿಂಟ್ ಅಂತ ಹೇಳಿ. ಅದು ಯೂಶುವಲಿ ನಾವು ಕೋಲ್ಡ್ಗೆ ಎಕ್ಸ್ಪೋಸ್ ಆದಾಗ, ತಣ್ಣನೆಯ ಫುಡ್ ಇಲ್ಲ ಹಾರ್ಡ್ ಫುಡ್ ನ ಚೀವ್ ಮಾಡಿದಾಗ, ಯೂಶುವಲಿ ಮಳೆಗಾಲ ಇಲ್ಲ ಚಳಿಗಾಲದಲ್ಲಿ ನಮಗೆ ಅರ್ಥ್ರೋಸಿಸ್ ಫಾರ್ಮ್ ಆಗುತ್ತೆ, ಅಂದ್ರೆ ಗಟ್ಟಿ ಫಾರ್ಮ್ ಆಗುತ್ತೆ. ಸೊ ಅದಕ್ಕೂ ನಾವು ಹೆಡೇಕ್ ಅಂತ ಹೇಳ್ತೀವಿ. ಸೊ ಹೆಡೇಕ್ ಇಂದ ಬಳಲ್ತಾ ಇರ್ತಾರೆ. ಇಲ್ಲ ಕಿವಿಯಲ್ಲಿ ಗೂತ ಅಂತ ಹೇಳ್ತೀವಿ, ಅಂದ್ರೆ ಇಂಪ್ಯಾಕ್ಟೆಡ್ ವ್ಯಾಕ್ಸ್. ಸೊ ಕಿವಿಯಲ್ಲಿ ನಿಮ್ಗೆ ಗೂತ ತುಂಬಾ ಅಕ್ಯುಮುಲೇಟ್ ಆದಾಗ ಅದು ಕಲುಷಿತ ಆಗಿ ಇನ್ಫೆಕ್ಷನ್ ಫಾರ್ಮ್ ಆಗ್ತಿರುತ್ತೆ. ಅದಕ್ಕೆ ರೆಫರ್ಡ್ ಹೆಡೇಕ್ ಅಂತ ಹೇಳ್ತೀವಿ. ಸೊ ತಲೆನೋವಿಗೆ ಹಲವಾದ ಕಾರಣಗಳಿದೆ. ಸೊ ENT ಅಲ್ಲಿ ಇಲ್ಲ ಐ ಡಿಸೀಸಸ್ ಅಲ್ಲಿ ನಾವು ನೋಡುವ ಕಣ್ಣು ಮತ್ತೆ ಕಿವಿ ಮೂಗು ಗಂಟ್ಲು ಸಮಸ್ಯೆಯಲ್ಲಿ ನಾವು ತಲೆನೋವು ಆಸ್ ಎ ಸಹಜ ಲಕ್ಷಣ ಅಂತ ವಿಗಡಣೆ ಮಾಡ್ತೀವಿ. ಅಂದ್ರೆ ತಲೆನೋವಿಗೆ ಮೂಲ ಕಾರಣ ಒಂದು ಕಣ್ಣು, ಮೂಗು, ಗಂಟಲು ಹಾಗೆ ಕಿವಿ ಆಗಿರುತ್ತೆ. ಇವೆಲ್ಲರೂ ಯಾವ್ದ್ರಲ್ಲೂ ಒಂದು ಸಮಸ್ಯೆ ಕಾಣಿಸಿದಾಗ ನಮಗೆ ತಲೆನೋವು ಬರುತ್ತೆ. ಅಂದ್ರೆ ನೀವು ತಲೆನೋವಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಅಂದ್ರೆ ಬಿಹೈಂಡ್ ನೀವು ಕಣ್ಣಿಗೆ ಕೊಡ್ಬೇಕು, ಇಲ್ಲ ಮೂಗಿಗೆ ಕೊಡ್ಬೇಕು, ಇಲ್ಲ ಕಿವಿಗೆ ಕೊಡ್ಬೇಕಾಗಿರುತ್ತೆ. ಯಾವ ತರ ಟ್ರೀಟ್ಮೆಂಟ್ ಕೊಡ್ತೀರಾ ನೀವು ಹಾಗಿದ್ರೆ? ಯೂಶಲಿ ಫಸ್ಟ್ ಅನಲೈಸ್ ಮಾಡ್ತೀವಿ, ತರೋ ಹಿಸ್ಟ್ರಿ ತಗೊಳ್ಬೇಕಾಗತ್ತೆ. ಯಾರೇ ತಲೆನೋವು ಅಂತ ಬಂದ ತಕ್ಷಣ ಬರೀ ನಾವು ಸಿಂಪ್ಟಮೆಟಿಕ್ ಆಗಿ ಟ್ರೀಟ್ ಮಾಡಲ್ಲ. ಆಯುರ್ವೇದದಲ್ಲಿ ಫಸ್ಟ್ ಚಿಕಿತ್ಸೆ ಕೊಡೋದೇ ನಿಮ್ದು ಹಿಸ್ಟ್ರಿ ಕಂಪ್ಲೀಟ್ ಆಗಿ ತಗೊಂಡು ಯಾವುದು ನಿಮ್ದು ಪ್ರಕೃತಿ ಇದೆ, ಸೊ ನೀವು ಯಾವ ದೋಷದಿಂದ ಬಳಲ್ತಾ ಇದ್ದೀರಾ, ಯಾವ ಕಾರಣದಿಂದ ನೀವು ಬಳಲ್ತಾ ಇದ್ದೀರಾ, ಅದನ್ನ ನಾವು ಅನಲೈಸ್ ಮಾಡಿಬಿಟ್ಟು ಕಣ್ಣ ಸಂಬಂಧಿ ತಲೆನೋವು ಬರ್ತಾ ಇದೆನೋ, ಕಿವಿ ಮೂಗು ಸಂಬಂಧಿ ತಲೆನೋವು ಬರ್ತಾ ಇದೆನೋ ಅದನ್ನು ರೂಲ್ ಔಟ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಯೂಶುವಲಿ ಅದರಲ್ಲಿ ನಾವು ಶಮನ ಚಿಕಿತ್ಸೆ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಗೆ ರೋಗನ ದೃಢೀಕರಿಸಿದ ಮೇಲೆ ಯಾವ ತರ ಟ್ರೀಟ್ಮೆಂಟ್ ಪ್ಲಾನ್ ಮಾಡಬೇಕು ಅಂತ ಶಮನ ಚಿಕಿತ್ಸೆ, ಅಂದ್ರೆ ನೀವು ಔಷಧಿಗಳು ತಗೊಂಡು ಟ್ರೀಟ್ಮೆಂಟ್ ನ ಗುಣ ಮಾಡುವಂತ ಚಿಕಿತ್ಸೆ ಫಸ್ಟ್ ಮೊದಲದಾಗಿರುತ್ತೆ. ಓಕೆ, ಹಾಗಿದ್ರೆ ಈ ತಲೆನೋವು ಬಂದಾಗ ಕಣ್ಣಿನ ಚಿಕಿತ್ಸೆಯನ್ನ ಹೇಗೆ ಮಾಡ್ತೀರಾ? ಸೊ ಯೂಶುವಲಿ ನಾವು ಕಣ್ಣಿನ ಸಮಸ್ಯೆ ಬಂದಾಗ ತಲೆನೋವು ಅಂತ ಫಸ್ಟ್ ಸಿಂಪ್ಟಮ್ ಅಂತ ಪೇಷಂಟ್ ಹೇಳಿದಾಗ ಫಸ್ಟ್ ದೃಷ್ಟಿ ಚೆಕ್ ಮಾಡ್ತೀವಿ. ವಿಜುವಲ್ ಅಕ್ಯುಟಿ ಚೆಕ್ ಮಾಡಾದ್ಮೇಲೆ ಅವರು ಏನಾದರೂ ಕಣ್ಣಿನ ದೃಷ್ಟಿ ಬಳಲ್ತಾ ಇದ್ರೆ ಫಸ್ಟ್ ಸ್ಪೆಕ್ಸ್ ಹೇಳ್ತೀವಿ. ಸ್ಪೆಕ್ಸ್ ಯೂಸ್ ಮಾಡಿ ಕ್ರಮೇಣ ಅವರಿಗೆ ಅದು ತಲೆನೋವು ಸತತವಾಗಿ ಬರ್ತಾ ಇದ್ರೆ ನಾವು ಆಯುರ್ವೇದ ಚಿಕಿತ್ಸೆನ ಅನುಗಣಿಸ್ತೀವಿ. ಸೊ ನಮ್ಮಲ್ಲಿ ಆಯುರ್ವೇದದಲ್ಲಿ ಫಸ್ಟ್ ನಾವು ರೂಲ್ ಔಟ್ ಮಾಡದೆ ಕನ್ನಡಕ ಹಾಕದೇನೆ ಹೇಗೆ ಅವರು ತಲೆನೋವನ್ನ ಗುಣಪಡಿಸಬೇಕು ಅಂತ. ಸೊ ಅದರಲ್ಲಿ ಫಸ್ಟ್ ಪ್ರಾಮುಖ್ಯ ಕೊಡೋದು ಐ ಯೋಗ ಅಂತ ಹೇಳಿ. ಓಕೆ, ಐ ಯೋಗ ತುಂಬಾ ಮಸಲ್ನ ರಿಲ್ಯಾಕ್ಸ್ ಮಾಡುತ್ತೆ, ಕಣ್ಣಿಗೆ ಶಕ್ತಿ ಕೊಡುತ್ತೆ, ಮತ್ತೆ ಕಣ್ಣಿನ ಮಸಲ್ಸ್ನ ತುಂಬಾ ಸ್ಟ್ರೆಂಥನ್ ಮಾಡುತ್ತೆ. ಆಮೇಲೆ ಅದಾದ್ಮೇಲೆ ಚಕ್ಷುಷ್ಯ ದ್ರವ್ಯಗಳು ಅಂತ ಯೂಸ್ ಮಾಡ್ತೀವಿ. ಚಕ್ಷುಷ್ಯ ಅಂತಂದ್ರೆ ಯಾವ ಮೆಡಿಸಿನ್ ನಿಂದ ನಿಮ್ ಕಣ್ಣಿನ ದೃಷ್ಟಿ ತುಂಬಾ ತೇಜಸ್ಸಾಗಿ ಮಾಡಬಹುದು ಅಂತ. ಸೊ ಅದಕ್ಕೆ ಚಕ್ಷುಷ್ಯ ದ್ರವ್ಯಗಳು ಪ್ರಯೋಗ ಮಾಡ್ತೀವಿ. ಅದರಲ್ಲಿ ರಸಾಯನ ಚಿಕಿತ್ಸೆ ಅಂತ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪಂಚಕರ್ಮದಲ್ಲಿ ನಾವು ಶಿರೋಧಾರ ಮಾಡ್ತೀವಿ, ವಿರೇಚನ ಮಾಡ್ತೀವಿ. ಕಣ್ಣಿನ ದೃಷ್ಟಿ ದೋಷಕ್ಕೆ ಕ್ರಿಯಾಕಲ್ಪಗಳು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದ್ರೆ ಕಣ್ಣಿಗೆ ಪ್ರಾಮುಖ್ಯತೆ ಕೊಟ್ಬಿಟ್ಟು ಸೇಕ, ಆಶ್ಚೋತನ, ಬಂಧನ, ತರ್ಪಣ ಅಂತ ಚಿಕಿತ್ಸೆ ಇದೆ. ಇವೆಲ್ಲ ಮಾಡೋದ್ರಿಂದ ಕಣ್ಣಿನ ಪವರ್ ಕಮ್ಮಿ ಆಗುತ್ತೆ, ಕಣ್ಣಿನ ನರಗಳು ಶಕ್ತಿ ಬರುತ್ತೆ. ಅದಕ್ಕೆ ನಾಡಿಬಲ್ಯ ಚಿಕಿತ್ಸಾ ಅಂತ ಹೇಳ್ತೀವಿ. ಅದರಿಂದ ನಿಮ್ ಕಣ್ಣಿನ ದೃಷ್ಟಿ ದೋಷಗಳನ್ನ ನಿವಾರಣೆ ಮಾಡಬಹುದು, ಕಣ್ಣಿನ ನೋವುಗಳನ್ನ ಕಮ್ಮಿ ಮಾಡಬಹುದು. ಓಕೆ ಓಕೆ ಓಕೆ. ಈಗ ಕಣ್ಣಾಯ್ತು ಅಂದ್ರೆ ಈಗ ENT ಸಮಸ್ಯೆಯಿಂದ ನಮಗೆ ತಲೆನೋವು ಬರ್ತಾ ಇತ್ತು ಅಂದ್ರೆ ಅದಕ್ಕೆ ಯಾವ ರೀತಿಯಾದಂತ ಟ್ರೀಟ್ಮೆಂಟ್ ಇದೆ?
ಅದಕ್ಕೂ ನಾವು ಕಿವಿ ಮೂಗು ಗಂಟ್ಲಿಂದ ಯಾವುದೇ ತಲೆನೋವು ತೊಂದರೆಗಳು ಬರ್ತಾ ಇದ್ರೆ ಫಸ್ಟ್ ಶಮನ ಚಿಕಿತ್ಸೆನೇ ಆಯ್ಕೆ ಮಾಡಿ. ಶಮನ ಚಿಕಿತ್ಸೆ ಅಂದ್ರೆ ಔಷಧಿಗಳು ಕೊಡುವಂಥದ್ದು, ಆಹಾರ ಪದ್ಧತಿನ ಹೇಳಿಕೊಡುವಂಥದ್ದು, ಸೊ ನಿಮ್ಮ ಎಕ್ಸಸೈಸ್ ಮಾಡುವಂಥದ್ದು. ಶಮನ ಚಿಕಿತ್ಸೆಯಲ್ಲಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಫಸ್ಟ್ ಏಡ್ ಟ್ರೀಟ್ಮೆಂಟ್ ನೀವು ಏನ್ ಮಾಡಿ ಕಮ್ಮಿ ಮಾಡ್ಕೊಳ್ಬಹುದು. ಅದು ಮನೆ ಮದ್ದಾಗಿರ್ಬೋದು, ಇಲ್ಲ ಡಾಕ್ಟರ್ ಸಲಹೆಯಂತೆ ಕೊಡುವಂತ ಮೆಡಿಸಿನ್ ಆಗಿರ್ಬೋದು. ಅದು ಮೀರಿ ನಾವು ಪಂಚಕರ್ಮ ಚಿಕಿತ್ಸೆನ ಆಯ್ಕೆ ಮಾಡ್ಕೊಳ್ತೀವಿ. ಸೊ ಕಿವಿಯಲ್ಲಿ ಏನಾದ್ರೂ ಕರಗೂತ ಅಂತ ಹೇಳ್ತೀವಿ, ಅಂದ್ರೆ ನಿಮ್ಗೆ ವ್ಯಾಕ್ಸ್ ಅಕ್ಯುಮುಲೇಟ್ ಆಗಿದ್ರೆ ಅದನ್ನ ತೆಗೆದ್ಬಿಟ್ಟು ಕರ್ಣಪೂರ್ಣ ಅಂತ ಮಾಡುವಂತ ಕ್ರಿಯೆ, ಅದು ಒಂದು ಪಂಚಕರ್ಮ ಆಯ್ಕೆ. ಅದು ಬಿಟ್ಟು ನಿಮಗೆ ಬಾಯಲ್ಲಿ ಇಲ್ಲ ಮೂಗಿನಿಂದ ಸಮಸ್ಯೆ ಏನಾದರೂ ತಲೆನೋವು ಬರ್ತಾ ಇದ್ರೆ, ಸೈನಸ್ ಪ್ರಾಬ್ಲಮ್ ಆಗ್ತಾ ಇದ್ರೆ ನಸ್ಯ ಟ್ರೀಟ್ಮೆಂಟ್ ಮಾಡ್ತೀವಿ. ನಾಸಾ ಪಿಚು ಅಂತ ಮಾಡ್ತೀವಿ. ಮೂಗಿನ ಹೊರಳೆಯಲ್ಲಿ ನಿಮ್ಗೆ ಏನಾದರೂ ದುರ್ಮಾಂಸ ಇದ್ರೆ, ಇಲ್ಲ ನಿಮ್ದು ಮೂಗಿನ ಹೊರಳೆ ಸೊಟ್ಟಾಗಿದ್ರೆ ಅದಕ್ಕೆ ನಾಸಾ ಪಿಚು ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ. ಇವೆಲ್ಲ ಕ್ರಿಯೆಗಳನ್ನು ಆಯ್ಕೆ ಮಾಡ್ಕೊಂಡ್ಮೇಲೆ ಚಿಕಿತ್ಸೆ ಸ್ವಲ್ಪ ದಿವಸ ತಿಂಗಳ ಹೋಗುತ್ತೆ. ಸೊ ಅದೆಲ್ಲ ಆದಮೇಲೆ ಶಮನ ಚಿಕಿತ್ಸೆ ತಗೊಂಡ್ರೆ ಅವರು ರೋಗ ಮುಕ್ತರಾಗ್ಬೋದು. ಇದನ್ನ ಯೂಶಲಿ ನಾವೇನ್ ಮಾಡ್ತೀವಿ ಅಂದ್ರೆ ತಲೆನೋವು ಅಂತ ಬಂದಾಗ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಯಾಕಂದ್ರೆ ಒಂದ್ ಮಾತ್ರೆ ತಗೊಂಡ್ಬಿಡ್ತೀವಿ, ಪೇನ್ ಕಿಲ್ಲರ್ ತಗೋತೀವಿ, ಸ್ವಲ್ಪ ಹೊತ್ತು ಆಮೇಲೆ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಆದ್ರೆ ಇದು ಹಾಗೆ ಬಿಟ್ಕೊಂಡ್ರೆ ಹೇಗೆ ಉಲ್ಬಣ ಆಗುತ್ತೆ ಇದು? ತಲೆನೋವನ್ನ ನಾವು ಅಸಡ್ಡೆ ಮಾಡಬಾರ್ದು. ತಲೆನೋವಿನ ಪ್ರಾಮುಖ್ಯತೆ ಕೊಟ್ಟು ಫಸ್ಟ್ ಚಿಕಿತ್ಸೆ ಮಾಡ್ಕೊಳ್ಳೋದು ತುಂಬಾ ಅತ್ಯಗತ್ಯ. ತಲೆನೋವನ್ನ ನಾವು ನೆಗ್ಲೆಕ್ಟ್ ಮಾಡೋದ್ರಿಂದ ಬ್ರೈನ್ ಅಲ್ಲಿ ಸಮಸ್ಯೆಗಳು ಉಲ್ಬಣವಾಗಬಹುದು. ಅದರಲ್ಲಿ ಟ್ಯೂಮರ್ ಇಂದ ಬರೋ ತಲೆನೋವು ಇರುತ್ತೆ, ಇಲ್ಲ ಊರ್ಧ್ವಗ ಆಮ್ಲಪಿತ್ತ ಅಂತೀವಿ. ತುಂಬಾ ಆಸಿಡಿಟಿ ಬಂದಾಗ ಆಯುರ್ವೇದದಲ್ಲಿ ನಾವು ಜಠರಾಗ್ನಿಂದ ಬರುವಂತ ತಲೆನೋವು ಅಂತಾನೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದು ನಾವು IENT ಅಲ್ಲಿ ಪ್ರಾಮುಖ್ಯತೆ ಕೊಡಲ್ಲ, ಯಾಕಂದ್ರೆ ಕಾಯ ಚಿಕಿತ್ಸದ ಒಂದು ವಿಭಾಗ. ಸೊ ಆಮ್ಲಪಿತ್ತ ರೂಲ್ ಔಟ್ ಮಾಡ್ತೀವಿ. ಊರ್ಧ್ವಗ ಆಮ್ಲಪಿತ್ತ ಅಂದ್ರೆ ನಿಮ್ದು ಮೇಲ್ಗಡೆ ಉಲ್ಬಣ ಆಗುವಂತ ಪಿತ್ತದೋಷ. ಸೊ ಅದು ಬಿಟ್ಟು ನಿಮ್ಮ ಟ್ಯೂಮರ್ಸ್ ಕಾಯಿಲೆ ಆಗಿರ್ಬೋದು, ಬ್ರೈನ್ ಟ್ಯೂಮರ್ಸ್ ಅಲ್ಲಿ ನಿಮ್ ತಲೆನೋವು ಫಸ್ಟ್ ಸಿಂಪ್ಟಮ್ ಇರುತ್ತೆ. ತಲೆನೋವು ಬಂದಾಗ ಫಸ್ಟ್ ಪೇಷಂಟ್ ವಾಮಿಟ್ ಮಾಡ್ತಾ ಇದ್ದಾನಾ, ಇಲ್ಲ ವಾಮಿಟ್ ಬಂದಂಗೆ ಫೀಲ್ ಆಗ್ತಿದೆನಾ, ಇಲ್ಲ ತುಂಬಾ ತಲೆನೋವಿಂದ ಏನಾದ್ರು ಬಟ್ಟೆ ಕಟ್ಕೊಂಡು ಸಮಾಧಾನ ಮಾಡ್ಕೊಳ್ಬೇಕು ಅಂತ ಹೇಳ್ತಿರ್ತಾರೆ, ಇಲ್ಲ ತಲೆ ಜಜ್ಕೊಳ್ತಾ ಇರ್ತಾರೆ. ಅಷ್ಟು ವಿಪರೀತ ತಲೆನೋವು ಇದ್ದಾಗ, ಇಲ್ಲ ತಲೆಗೆ ಕಣ್ಣು ಕತ್ಲು ಬರುವಂಥದ್ದು ಬ್ಲ್ಯಾಕ್ಔಟ್ಸ್ ಅಂತ ಹೇಳ್ತೀವಿ, ಇಲ್ಲ ಅಂತಂದ್ರೆ ತಲೆ ಸುತ್ತು ಬರುವಿಕೆ, ಇವನ್ನೆಲ್ಲ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಇದನ್ನ ನ್ಯೂರಾಲಜಿ ಡಿಪಾರ್ಟ್ಮೆಂಟಿಗೆ ನಾವು ಕನ್ಸಲ್ಟ್ ಮಾಡ್ಲಿಕ್ಕೆ ಹೇಳ್ತೀವಿ. ಯಾಕಂದ್ರೆ MRI ಬ್ರೈನ್ ಇಲ್ಲ CT ಬ್ರೈನ್ ತೆಗೆಸ್ಬಿಟ್ಟು ಕಾರಣ ಏನಾದರೂ ಅಲ್ಲಿ ಇದೆನಾ ಅದರ ಸಂಬಂಧಪಟ್ಟ ಚಿಕಿತ್ಸೆನೂ ಮಾಡ್ಕೊಳ್ಬೇಕಾಗತ್ತೆ.